ಹಾಯ್ ಸ್ನೇಹಿತರೆ, ಬಲ್ಲಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಒಂದು ಮಿಶ್ರ ಕಾಳುಗಳ ದೋಸೆ ಮಾಡುವ. ಹೈ ಪ್ರೋಟೀನ್ ದೋಸೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀರಾ ಅವರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಅಥವಾ ಲಂಚ್ ಟೈಮಿಗೂ ಇದನ್ನು ಮಾಡ್ಕೊಳ್ಬಹುದು, ಡಿನ್ನರ್ಗೂ ಸಹ ಇದನ್ನು ತೊಗೊಳ್ಬಹುದು, ನೋ ಪ್ರಾಬ್ಲಮ್. ಒಂದ್ಸತಿ ಗ್ರೈಂಡ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟುಬಿಟ್ರೆ, ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟುಬಿಟ್ರೆ 4-5 ದಿನ ಅಂತೂ ಈ ಬ್ಯಾಟರ್ ಹಾಳಾಗೋದಿಲ್ಲ. ಸೊ ಇನ್ಯಾಕೆ ತಡ, ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಇದು 5 ಗಂಟೆಗಳಷ್ಟು ಕಾಲ ನೆನೆಸಿಟ್ಟಂತಹ ಮಿಶ್ರ ಕಾಳುಗಳು. ತುಂಬಾ ಸಾಫ್ಟ್ ಆಗಿದೆ. ಇದರಲ್ಲಿ 9 ಬಗೆಯ ಧಾನ್ಯಗಳಿದೆ. ಚೆನ್ನಾಗಿ ನೆಂದಿದೆ ಬೇರೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ನೆನೆಸಿಟ್ಟಂತಹ ನೀರನ್ನು ನಾನು ತಕ್ಕೊಂಡಿದ್ದೇನೆ. ಸೊ ಡೈರೆಕ್ಟಾಗಿ ನೆನೆಸಿಟ್ಟಂತಹ ಕಾಳುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಂಥದ್ದು. 1 ಬೌಲ್ನಷ್ಟು ತೆಂಗಿನ ತುರಿ ಹಾಗೂ ಸ್ವಲ್ಪ ನೀರು, ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳುವ. ಇದನ್ನು ಇಷ್ಟು ನುಣ್ಣಗೆ ಸಾಕು. ನಂತರ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಕನ್ಸಿಸ್ಟೆನ್ಸಿಯನ್ನು ನೋಡಿ. ಸಣ್ಣಗೆ ಕಟ್ ಮಾಡಿದಂತಹ 1 ದೊಡ್ಡ ಸೈಜ್ನ ಈರುಳ್ಳಿ, 2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ಅಲ್ಲದೆ ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಯಾವುದನ್ನು ಆ್ಯಡ್ ಮಾಡ್ಕೊಳ್ಬಹುದು. ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಎಲ್ಲ ಕೊತ್ತಂಬರಿ ಸೊಪ್ಪಾಗಿರಲಿ, ಈರುಳ್ಳಿ ಆಗಿರಲಿ ಬೆರೆತುಕೊಳ್ಳಿ ಆ ಹಿಟ್ಟಿನಲ್ಲಿ. ನಂತರ ಒಂದು ಬಿಸಿಯಾದ ತವಕ್ಕೆ ಇದನ್ನು ನಿಧಾನವಾಗಿ ಹಾಕಿಕೊಳ್ಳುವ. ಸ್ನೇಹಿತರೆ, ಎಷ್ಟು ನಾವು ಇದನ್ನು ತಿನ್ನಾಗಿ ಸ್ಪ್ರೆಡ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ಇದು ಸ್ಪ್ರೆಡ್ ಆಗ್ತದೆ. ತುಂಬ ಓವರ್ ಹೀಟ್ ಮಾಡ್ಕೊಳ್ಬೇಡಿ ಅಷ್ಟೇ ತವವನ್ನು. ಎಸ್, ಈ ಥರ ಸ್ಪ್ರೆಡ್ ಮಾಡಿದ ನಂತರ ಕ್ಯಾರೆಟ್ ಹಾಕಿದರೆ ಕಲರ್ಫುಲ್ ಆಗಿರ್ತದೆ ಈ ಒಂದು ದೋಸೆ ಏನಿದೆ ಅದು. ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುವ ಮೇಲಿನಿಂದ. ದೇಸಿ ತುಪ್ಪ. ವೆಯ್ಟ್ ಲಾಸ್ ಮಾಡುವವರು ಸಹ ದಿನಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ತಗೊಳ್ಬಹುದು. ಸೊ ಒಂದು ಬದಿ ಕಾದ ನಂತರ ಇನ್ನೊಂದು ಬದಿಯು ಹೊಮ್ಮಣ್ಣಕ್ಕೆ ಬರುವವರೆಗೆ ಕಾಯಿಸಿದರೆ ನಮ್ಮ ದೋಸೆ ರೆಡಿಯಾಗಿದೆ.